ಸುಂದರ್ರಾಜ್ ಮತ್ತು ಪ್ರಮೀಳಾ ಜೋಶಾಯ್ ಸೇಮ್ ಡಿಟ್ಟೋ. ಏನೂ ಬದಲಾವಣೆ ಇಲ್ಲ. ಈಗಲೂ ನನಗೆ ಅದೇ ಅನಿಸುತ್ತೆ. ಸೇಮ್ ಇಫ್ ಇಟ್ ಈಸ್ ಕೇಸ್ ವಿತ್ ವಿಷ್ಣು ಆ್ಯಂಡ್ ಭಾರತಿ, ಇಟ್ ಈಸ್ ದ ಸೇಮ್ ಕೇಸ್ ವಿತ್ ಸುಂದರ್ರಾಜ್ ಆ್ಯಂಡ್ ಪ್ರಮೀಳಾ ಜೋಶಾಯ್. ಈಗ ಈ ಗಂಡಂದಿರಿದಾರಲ್ಲ, ಹೆಂಡತೀರ್ನ ಅವ್ರ ಮುಂದೆ ಹೊಗಳಲ್ಲಂತೆ ಜಾಸ್ತಿ. ಇವತ್ತು ಪ್ರಮೀಳಾ ಜೋಶಾಯ್ ಅವರು ಇಲ್ಲ. ಪ್ರಮೀಳಾ ಜೋಶಾಯ್ ಅವರು ನಿಮ್ಮ ಜೀವನದಲ್ಲಿ ಏನು? ಎವ್ರಿಥಿಂಗ್. ಶೀ ಈಸ್ ಮೈ ಎವ್ರಿಥಿಂಗ್ ಅಂತಂದರೆ ಹೆಂಗೆ ಹೇಳ್ತೀನಿ ಅಂದರೆ, ಇವತ್ತು ನನ್ನ ಮಗಳಿಗೆ ತಾಯಿಯಾಗಿದ್ದಾಳೆ, ನನ್ನ ಮೊಮ್ಮಗನಿಗೆ ಅಜ್ಜಿಯಾಗಿದ್ದಾಳೆ, ನನ್ನ ಮನೆ ಯಜಮಾಂತಿಯವಳು, ಮತ್ತು ನನ್ನ ಪರ್ಸ್ನಲ್ ಡಾಕ್ಟರ್. ಸ್ಟ್ರಿಕ್ಟ್ ಡಾಕ್ಟ್ರಾ? ಸ್ಟ್ರಿಕ್ಟ್ ಅಲ್ಲ, ಆಕೆಗೆ ನೇರವಾಗಿ ನಿಷ್ಠೂರವಾಗಿ ಮಾತಾಡ್ತಾಳೆ. ಇದೆಲ್ಲ ಅದರ ಬಗ್ಗೆ ಶಿ ಕಾಲ್ಸ್ ಎ ಸ್ಪೇಡ್. ಆಮೇಲೆ ಎಲ್ಲದಕ್ಕೂ ನಾನು ನೋಡಿದಾಗ ಜವಾಬ್ದಾರಿ, ಆ ಜವಾಬ್ದಾರಿ ನೋಡಿದಾಗ ನಾನೇ ಸ್ವಲ್ಪ ಎಲ್ಲೋ ಒಂದು ಕಡೆ ಸರಿ ಇಲ್ವಾ ಅಂತ ಅನಿಸೋ ಮಟ್ಟಕ್ಕೆ ಶಿ ಬಿಹೇವ್ಸ್. ಆ್ಯಂಡ್ ವೆರಿ ಗುಡ್ ಹೌಸ್ ವೈಫ್, ವೆರಿ ಗುಡ್. ಆ್ಯಂಡ್ ಮನೆಯ ಒಂದೊಂದು ವಿಚಾರಗಳನ್ನ ತೂಕ ಹಾಕಿ ಲೆಕ್ಕ ಇಟ್ಟು ಕೆಲಸ ಮಾಡ್ತಾಳೆ. ಇದಕ್ಕೆ ಯಾವುದೇ ಜಾತಿ ಧರ್ಮ ಅದೆಲ್ಲ ಅಡ್ಡಿ ಬರೋದಿಲ್ಲ. ನಾನು ಅದು ಇಫ್ ಯು ಆರ್ ಅ ಪರ್ಸ್ನಲ್ ಕ್ಯಾರೆಕ್ಟರ್ ಕರೆಕ್ಟ್ ಆಗಿದೆಯಾ, ಆರ್ ಯು ಎ ಪರ್ಫೆಕ್ಟ್ ಮ್ಯಾನ್? ನಾನೇ ಎಷ್ಟೋ ಸಲ ಅನ್ಕೋತೀನಿ ಐ ಮೇ ಎ ಪರ್ಫೆಕ್ಟ್ ಹಸ್ಬೆಂಡ್ ಆಗಿ ಎಷ್ಟು 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ ನಿಮಗೆ? ನನಗೇನೊಂದು 80% ಕೊಡ್ಬೋದು. 8? ಹಾಗೆ 10ಕ್ಕೆ 8. ಜೋಶಾಯ್ ಅವರಿಗೆ 10ಕ್ಕೆ 10. ಯಾಕೆಂದರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ನಾನು ಅದಕ್ಕೆ ಹೇಳಿದೆ. ಹೌದಾ? 100%. ಎಲ್ಲ ಹೆಣ್ಮಕ್ಳು ಈ ವಿಷಯಕ್ಕೆ ಇಲ್ಲ, ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತೀನಿ. ಯಾಕೆಂದರೆ ಒಂದು ನಾನು ಹೇಳೋದೇನೆಂದರೆ, ಆ ಒಂದು ಹೆಣ್ಣು ಅನ್ನೋ ಒಂದು ಇಲ್ಲದೇ ಇದ್ದರೆ ತಾಯಿ, ನಾವು ಇವತ್ತು ಒಂದು ವಿಚಾರ ಎಲ್ಲೇ ತೊಗೊಂಡ್ರು ಮದರ್ ಅರ್ತ್ ಅಂತ ಕರಿತೀವಿ, ಮದರ್ ಲ್ಯಾಂಡ್ ಅಂತ ಕರಿತೀವಿ, ಮದರ್ ಟಂಗ್ ಅಂತ ಕರಿತೀವಿ, ಮದರ್ ಬೋರ್ಡ್ ಅಂತ ಕರಿತೀವಿ ಇಲ್ವಾ? ಹಾಗೆಯೇ ಯಾತಕ್ಕೆ ಅದಕ್ಕೆಲ್ಲ ಫಾದರ್ ಬೋರ್ಡ್ ಅಂತ ಕರೆಯಲ್ಲ, ಫಾದರ್ ಲ್ಯಾಂಡ್ ಅಂತ ಯಾಕೆ ಕರೆಯಲ್ಲ ಅಲ್ವಾ? ಒಂದು ಶಕ್ತಿ ಅದು. ಅದಕ್ಕೆ ಕ್ಷಮೆಯ ದರಿತ್ರಿ ಅಂತ ಹೆಂಗೆ ಹೇಳ್ತಾರೆ, ಎಲ್ಲವನ್ನು ದಾಟಿ ಆಕೆ ಅತ್ಯಂತ ತನ್ನ ಎಲ್ಲವನ್ನು ನನಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನನ್ನು ನಂಬಿದವ್ರು ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ. ಇದನ್ನು ನಾನು ಇನ್ಕ್ಲೂಡಿಂಗ್ ನಾನು ಅನಿಮಲ್ಸಲ್ಲೂ ನೋಡಿದ್ದೀನಿ, ಬರ್ಡ್ಸಲ್ಲಿ ನೋಡಿದ್ದೀನಿ. ನಮ್ಮ ಇದೆಲ್ಲ ನೋಡಿದಾಗ, ರೀಲ್ಸಲ್ಲಿ ನೋಡಿದಾಗ, ಮಳೆ ಬಂದಾಗ ಆ ಚಿಕ್ಕ ಚಿಕ್ಕ ಮರಿಗಳನ್ನ ಪಕ್ಷಿಗಳು ಹೇಗೆ ಕವರ್ ಮಾಡುತ್ತೆ, ಅಥವಾ ಒಂದು ಸಿಂಹ ಮತ್ತು ಸಿಂಹಿಣಿ ಎರಡೂ ಇದ್ದಾಗ ಸಿಂಹ ಹೋಗಿ ದೊಡ್ಡ ಗಂಡು ಸಿಂಹ ಹೋಗಿ ಏನಾದ್ರು ಮಗುನ ಅಟ್ಯಾಕ್ ಮಾಡಿದಾಗ ಆ ಹೆಣ್ಣು ಹೋಗಿ ಹಿಂಗೆ ಅಟ್ಯಾಕ್ ಮಾಡಿ ಮತ್ತೆ ವಾಪಸ್ ತೊಗೊಳುತ್ತೆ. ಇವೆಲ್ಲ ನೋಡಿದಾಗ ಗೊತ್ತಾಗುತ್ತೆ ನಮಗೆ, ಅದಕ್ಕೆ ಹೆಂಗರುಳು ಅಂತಾರಲ್ಲ, ಅದು ತಾಯಿಗಿರೋ ಶಕ್ತಿ.